ಎಲ್ಲರಿಗೂ ನಮಸ್ಕಾರ. ಹರಿಭಕ್ತಿ ಸಾರ 61ರಿಂದ 65ನೇ ಪದ್ಯದವರೆಗೆ. ಮಧ್ವಾಚಾರ್ಯರು ಉಡುಪಿಯ ಕೃಷ್ಣನ ವಿಗ್ರಹವನ್ನು 1238ರಲ್ಲಿ ಪಶ್ಚಿಮಾಭಿಮುಖವಾಗಿ ಮಾಡಿದರು ಎಂತಲೂ ಹೇಳುತ್ತಾರೆ. ಪಶ್ಚಿಮದ ಕಿಂಡಿ ಕನಕನ ಕಿಂಡಿ ಎಂತಲೂ ಹೆಸರು ಬಂದಿತು. ಕನಕದಾಸರ ಆದಿದೈವ ಕಾಗಿನೆಲೆಯಲ್ಲಿರುವ ಆದಿಕೇಶವ. ಅವರ ಅಂಕಿತ ನಾಮವೂ ಸಹ ಕಾಗಿನೆಲೆಯ ಆದಿಕೇಶವ ಎಂತಲೇ ಆಗಿತ್ತು. ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಭಾಗಗಳಲ್ಲಿ ನಿರಂತರವಾಗಿ ಸಂಚರಿಸುತ್ತಾ ಭಕ್ತಿ ಮಾರ್ಗದ ಉಪದೇಶವನ್ನು ಮಾಡುತ್ತಾರೆ. ಆ ಸಂದರ್ಭದಲ್ಲಿ ಅನೇಕ ಧಾರ್ಮಿಕ ಮುಖಂಡರನ್ನು ಭೇಟಿ ಮಾಡಿ ಚಿಂತನ ಮಂಥನಗಳನ್ನು ಮಾಡುತ್ತಾ ಇದ್ದರು. ಅವರ ಸಾಹಸ, ತರ್ಕ ಹಾಗೂ ಬೇಸರದ ವಿಷಯಗಳನ್ನು ಅವರ ಕೀರ್ತನೆಗಳಲ್ಲಿ ಅಳವಡಿಸಿಕೊಂಡಿದ್ದಾರೆ. ತಮ್ಮ ಸಮಕಾಲೀನರು ಗುರುಗಳಾದ ವ್ಯಾಸತೀರ್ಥರು, ಪುರಂದರದಾಸರು ಅಗಾಧ ಜ್ಞಾನ ಸಂಪತ್ತು, ಪರಮಾತ್ಮನೆಡೆಗೆ ಅವರಿಗಿದ್ದ ನಿಷ್ಕಲ್ಮಶ ಪ್ರೇಮದ ಕುರಿತಾಗಿ ಅವರು ಹಾಡಿ ಹೊಗಳಿದ್ದಾರೆ. ಅವರ ಬಗ್ಗೆ ಕನಕದಾಸರು ಮುಂದೆ ಶ್ರೀ ವೈಷ್ಣವ ಪಂಥದತ್ತ ಒಲವನ್ನು ಹೊಂದಿದರು ಎಂದರು ಉಲ್ಲೇಖವಿದೆ. ಇಂತಹ ಆದಿಕೇಶವನ ಪರಮಭಕ್ತರಾದ ಕನಕದಾಸರ ಹರಿಭಕ್ತಿ ಸಾರ ಪದ್ಯವನ್ನು ಪಠಿಸುವುದೇ ನಮ್ಮ ಪುಣ್ಯವಾಗಿದೆ. ಇಂದಿನ ಪದ್ಯ 61ರಿಂದ 65 ಅರ್ಥ ಸಮೇತ. ಇಂದು ಈ ಜನ್ಮದಲ್ಲಿ ನೀನೇ ಬಂದು, ಇಂದು ಈ ಜನ್ಮದಲ್ಲಿ ನೀನೇ ಬಂದು, ಹಿಂದಣ ಜನ್ಮದಲ್ಲಿ ಬಳಿಸಂದು, ಮುಂದಣ ಜನ್ಮಕಧಿಪತಿಯಾಗಿ ಇರುತ್ತಿರಲು. ಹಿಂದಣ ಜನ್ಮದಲ್ಲಿ ಬಳಿಸಂದು, ಮುಂದಣ ಜನ್ಮಕಧಿಪತಿಯಾಗಿ ಇರುತ್ತಿರಲು. ಎಂದಿಗೂ ತನಗಿಲ್ಲ ತನ ಸಂಬಂಧ ನಿನ್ನದು, ಎಂದಿಗೂ ತನಗಿಲ್ಲ ತನು ಸಂಬಂಧ ನಿನ್ನದು. ಎನಗೆ ನೀ ಗತಿಯೆಂದು ಭಿನ್ನೈವಿಸಿದೆನೋ, ನೀ ಗತಿಯೆಂದು ಭಿನ್ನೈವಿಸಿದೆನೋ. ರಕ್ಷಿಸು ನಮ್ಮನವರತ, ರಕ್ಷಿಸು ನಮ್ಮನವರತ, ರಕ್ಷಿಸು ನಮ್ಮನವರತ. ಗಣನೆಯಿಲ್ಲದ ಜನನಿಯರು ಮೊಲೆ ಉಣಿಸಲಾ, ಪಯಬಿಂದುಗಳನದಳೆಣಿಸದಳವೇ. ಗಣನೆಯಿಲ್ಲದ ಜನನಿಯರ ಮೊಲೆಯುಣಿಸಲ, ಪಯಬಿಂದುಗಳನದ ನೆಣಿಸಲಳವೇ. ಸಪ್ತಸಾಗರದಧಿಕವೆನಿಸಿಹುದು, ಬಣಗು ಕಮಲ ಜನದಕ್ಕೆ ತಾನೇ ಮಣೆಯಗಾರನು. ಬಣಗು ಕಮಲ ಜನದಕ್ಕೆ ತಾನೇ ಮಣೆಯಗಾರನು. ಈತ ಮಾಡಿದ ಕುಣಿಕೆಗಳ ನೀ ಬಿಡಿಸು, ರಕ್ಷಿಸು ನಮ್ಮನವರತ. ಈತ ಮಾಡಿದ ಕುಣಿಕೆಗಳ ನೀ ಬಿಡಿಸಿ, ರಕ್ಷಿಸು ನಮ್ಮನವರತ. ಲೇಸ ಕಾಣೆನು ಜನನ ಮರಣದಿ, ಘಾಸಿಯಾದನು ನೊಂದೆನ ಕಟ. ಲೇಸ ಕಾಣೆನು ಜನನ ಮರಣದಿ, ಘಾಸಿಯಾದೆನು ನೊಂದೆನ ಕಟ. ಲೇಸೆನಿಸಿ ನೋಡಲು ಪರಾಪರ ವಸ್ತು ನೀನಾಗಿ, ಲೇಸೆನಿಸಿ ನೋಡಲು ಪರಾಪರ ವಸ್ತು ನೀನಾಗಿ. ನೀ ಸಲಹುವನಲ್ಲವೇ,
ನೀ ಸಲಹುವನಲ್ಲವೇ ಕರುಣಾ ಸಮುದ್ರನು. ನೀ ಸಲಹುವನಲ್ಲವೇ ಕರುಣಾ ಸಮುದ್ರನು. ನೀನಿರಲು ಕಮಲಾಸನನ ಹಂಗೇನು ನೀ ಕರುಣಾ ಸಮುದ್ರನು. ನೀನಿರಲು ಕಮಲಾಸನನ ಹಂಗೇನು ರಕ್ಷಿಸು ನಮ್ಮನವರತ. ರಕ್ಷಿಸು ರಕ್ಷಿಸು ನಮ್ಮನವರತ. ಈ ಜನ್ಮದಲ್ಲಾಗಲಿ ಹಿಂದಿನ ಮುಂದಿನ ಜನ್ಮಗಳಾಗಲಿ ಈ ದೇಹಕ್ಕೆ ಎಂದಿಗೂ ಈ ಜನ್ಮದಲ್ಲಾಗಲಿ ಹಿಂದಿನ ಮುಂದಿನ ಜನ್ಮದಲ್ಲಾಗಲಿ ಈ ದೇಹಕ್ಕೆ ನೀನೇ ಒಡೆಯ. ಈ ದೇಹಕ್ಕೆ ನೀನೇ ಒಡೆಯ. ಎಂದಿಗೂ ಈ ದೇಹದ ಒಡೆಯತನ ನನಗಿಲ್ಲ. ಎಲ್ಲವೂ ನಿನ್ನದೇ. ನನಗೆ ನೀನೇ ಗತಿ. ಪರಮಾತ್ಮ ಲೋಕೈಕ ರಕ್ಷಕ ನೀನೇ ಗತಿ. ಭಿನ್ನಯಿಸುತ್ತೇನೆ. ರಕ್ಷಿಸು ನಮ್ಮ ನನವರತ. ರಕ್ಷಿಸು ನಮ್ಮ ನನವರತ. ಇದುವರೆಗೆ ನಾನಾ ಜನ್ಮಗಳಲ್ಲಿ ಎಷ್ಟು ಮಂದಿ ತಾಯಂದಿರ ಮೊಳೆ ಹಾಲನ್ನು ನಾನು ಕುಡಿದೆನು. ಇದುವರೆಗೂ ನಾನಾ ಜನ್ಮಗಳಲ್ಲಿ ಎಷ್ಟು ತಾಯಂದಿರ ಮೊಳೆ ಹಾಲುಗಳನ್ನು ನಾನು ಕುಡಿದೆನೋ. ಹಾಲಿನ ಹನಿಗಳನ್ನು ಸೇರಿಸಿದರೆ 7 ಸಮುದ್ರಗಳಿಗಿಂತ ದೊಡ್ಡದಾಗಬಹುದು. ಅಬ್ಬಾ, ಹಾಲಿನ ಹನಿಗಳನ್ನು ನಾನು ಕುಡಿದ ಹಾಲಿನ ಹನಿಗಳನ್ನು ಸೇರಿಸಿದರೆ 7 ಸಮುದ್ರಗಳಿಗಿಂತಲೂ ದೊಡ್ಡದಾಗಬಹುದು. ಎಷ್ಟು ತಾಯಂದಿರು ನನಗಾದರೆಂದು ಎಣಿಸಲು ಸಾಧ್ಯವೇ? ಎಷ್ಟು ತಾಯಂದಿರು ನನಗೆ ಆದರೆಂದು ನಾನು ಎಣಿಸಲು ಸಾಧ್ಯವೇ? ಹಾಳಾದ ಆ ಬ್ರಹ್ಮನೇ ಇದಕ್ಕೆ ಹೊಣೆ. ಓ ಸ್ವಾಮಿ, ಅವನ ಕುಣಿಕೆಗಳಿಂದ ಬಿಡಿಸು. ಅವನ ಕುಣಿಕೆಗಳಿಂದ ಬಿಡಿಸು. ನನ್ನನ್ನು ರಕ್ಷಿಸು. ನನ್ನನ್ನು ರಕ್ಷಿಸು. ಈ ಹುಟ್ಟು ಸಾವುಗಳ ಗೊಂದಲದಲ್ಲಿ ಸಿಕ್ಕಿ ಘಾಸಿಯಾದೆನು, ನೊಂದೆನು. ಈ ಹುಟ್ಟು ಸಾವುಗಳ ಗೊಂದಲದಲ್ಲಿ ಘಾಸಿಯಾಗಿ ನಾನು ನೊಂದೆನು. ಲೇಸನ್ನು ಕಾಣದಾದೆನು. ಪರಾತ್ಪರ ವಸ್ತುವಾದ ನೀನೊಬ್ಬನೇ ಸತ್ಯ, ಮಂಗಳಕಾರಿ, ಕರುಣಾ ಸಮುದ್ರನಾದ ನೀನು ನನ್ನನ್ನು ಸಲಹಲೇಬೇಕು ಜಗದೀಶ, ಸಲಹಲೇಬೇಕು. ನೀನಿರಲು ಇನ್ನು ಬ್ರಹ್ಮನ ಹಂಗೇನು. ರಕ್ಷಿಸು ನಮ್ಮ ನನವರತ. ರಕ್ಷಿಸು ನಮ್ಮ ನನವರತ. ಕಾಪು ಪುರುಷರೈದಾರು ಮಂದಿ ಸಮೀಪದಲ್ಲಿ ಕಾಡುವರು ಎನ್ನನು. ನೀ ಪರಾಮರಿಸದೆ ಪರಕಾಗಿಹುದು ಲೇಸಲ್ಲ. ಶ್ರೀಪದಾಬ್ಜದ ಸೇವೆಯಲ್ಲಿ ನೆರೆ ಪಾಪವನ್ನು ಪರಿಹರಿಸೇ. ನೀ ನಿಜ ರೂಪಿನಲ್ಲಿ ಬಂದೊಲಿದು ರಕ್ಷಿಸು. ನೀ ನಿಜ ರೂಪಿನಲ್ಲಿ ಬಂದೊಲಿದು ರಕ್ಷಿಸು ನಮ್ಮ ನನವರತ. 5 ತತ್ವಗಳಾದ ಒಂದಕ್ಕೈದು ಕಡೆಯಲ್ಲಿ ತತ್ವವಿಪ್ಪ. 5 ತತ್ವಗಳಾದ ಒಂದಕ್ಕೈದು ಕಡೆಯಲ್ಲಿ ತತ್ವವಿಪ್ಪತ್ತೈದು ಕೂಡಿದ ತನುವಿನಲ್ಲಿ ವಂಚಿಸದೆ ನೀನಿರಲು. ಭೇದಿಸದೆ ಜೀವಾತ್ಮತಾ ಸಂಪಾದಿಸಿದ ಸಂಚಿತ ಸುಕರ್ಮವ ಆಧರಿಸಿ ಕಾಯ್ಕೊಂಡು ರಕ್ಷಿಸು. ಆಧರಿಸಿ ಕಾಯ್ಕೊಂಡು ರಕ್ಷಿಸು ನಮ್ಮ ನನವರತ. ರಕ್ಷಿಸು ನಮ್ಮ ನನವರತ. ಕಾಮ, ಕ್ರೋಧ ಮುಂತಾದ 5-6 ಮಂದಿ ದುರುಳರನ್ನು ಬಳಿಯಲ್ಲಿದ್ದು ನನ್ನನ್ನು ಕಾಡುತ್ತಿದ್ದಾರೆ. ಕಾಮ, ಕ್ರೋಧ ಮುಂತಾದ 5-6 ಮಂದಿ ದುರುಳರು ನನ್ನನ್ನು ಕಾಡುತ್ತಿದ್ದಾರೆ. ಅವರ ಕಾಟವನ್ನು ತಪ್ಪಿಸದೆ ನೀನು ಸುಮ್ಮನಿರುವುದು ಲೇಸಲ್ಲ. ಕೃಪೆ ಮಾಡಿ ನಿನ್ನ ನಿಜ ರೂಪವನ್ನು ತೋರಿಸು. ಕೃಪೆ ಮಾಡಿ ನಿನ್ನ ನಿಜ ರೂಪವನ್ನು ತೋರಿಸು. ನಿನ್ನ ಅಡಿದಾವರೆಗಳನ್ನು ಸೇವಿಸಿ ಪಾಪವನ್ನು ಕಳೆದುಕೊಳ್ಳುವೆನು. ನಿನ್ನ ಅಡಿದಾರವನ್ನು ಸೇವಿಸಿ ನನ್ನ ಪಾಪವನ್ನು ಕಳೆದುಕೊಳ್ಳುತ್ತೇನೆ. ಕಾಪಾಡು, ನನ್ನನ್ನು ರಕ್ಷಿಸು ದೇವ. ಒಂದೇ ಒಂದು ಮೂಲ ವಸ್ತು ಆಕಾಶ, ವಾಯು ಮುಂತಾದ 5 ತತ್ವಗಳಾಗಿ ಪರಿಣಮಿಸಿತು. ಕಡೆಯಲ್ಲಿ 25 ತತ್ವಗಳಾಗಿ ಈ ದೇಹವಾಯಿತು. ಈ ದೇಹದಲ್ಲಿ ನೀನಿರುವಾಗ ಜೀವಾತ್ಮನು ತನ್ನ ಸಂಚಿತ ಕರ್ಮವನ್ನು
ಹೋಗಲಾಡಿಸಿ ಕೊಳ್ಳಲಾರೆನೆ. ಈ ದೇಹದಲ್ಲಿ ನೀನಿರುವಾಗ ಜೀವಾತ್ಮನು ತನ್ನ ಸಂಚಿತ ಕರ್ಮವನ್ನು ಹೋಗಲಾಡಿಸಿಕೊಳ್ಳಲಾರನೆ. ಕೃಪೆ ಮಾಡಿ ಕೈ ಹಿಡಿದು ರಕ್ಷಿಸು ಹೇ ಜಗದೀಶ್ವರ, ಹೇ ಪರಮಾತ್ಮ, ಹೇ ಜಗನ್ನಾಥ, ಹೇ ಆದಿಕೇಶವ, ಕೈ ಹಿಡಿದು ರಕ್ಷಿಸು ನಮ್ಮ ನನವರತ ಎಂದು ಸುಂದರವಾಗಿ ಅವರ ಪದ್ಯಗಳಲ್ಲಿ ಕನಕದಾಸರು ವರ್ಣಿಸಿದ್ದಾರೆ. ಅವರಿಗೆ ಭಕ್ತಿಪೂರ್ವಕವಾದ ನಮಸ್ಕಾರವನ್ನು ಸಲ್ಲಿಸುತ್ತೇನೆ.